ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗ ಘೋಷಣೆ ಮಾಡಲಾಗಿರೋದು. ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೊನ್ನೆಯಷ್ಟೇ ಬೇಡಿಕೆಯನ್ನ ಇಡಲಾಗಿತ್ತು ಈ ವಿಚಾರದಲ್ಲಿ, ಕರ್ನಾಟಕ ರತ್ನವನ್ನ ಘೋಷಣೆ ಮಾಡಿ ಅಂತೇಳಿ. ಬಿ ಸರೋಜಾ ದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಸಿಗಬೇಕಾಗಿತ್ತು ಇದು. ಆ ಪ್ರಶಸ್ತಿಗೆ ಒಂದು ಗರಿಮೆ ಸಿಗುತ್ತೆ, ಅವರಿಗಲ್ಲ. ಅವ್ರಿಗೆ ಏನ್ ಸಿಗಬೇಕಾಗಿತ್ತು ಅದನ್ನ ಜನ ಕೊಟ್ಟಾಗಿದೆ. ಅವರನ್ನು ಎಲ್ಲಿಡಬೇಕಾಗಿತ್ತು ಜನ ಅಲ್ಲಿಟ್ಟಾಗಿದೆ. ಅವರಿಗೆ ತಲೆ ಮೇಲೆ ಮೆರೆದಿದ್ದಾರೆ ಅವ್ರನ್ನ ಇಟ್ಕೊಂಡು. ಆ ರೀತಿಯಾಗಿ ಕಲಾವಿದರವರೆಲ್ಲ ಹೃದಯದಲ್ಲಿ ಅವರಿಗೆ ಜಾಗವನ್ನ ಕೊಟ್ಕೊಂಡು ಕೂತಿದ್ದಾರೆ. ಆದ್ರೆ ಆ ಪ್ರಶಸ್ತಿಗೆ ಒಂದು ಗೌರವ ಸಿಗಬೇಕಾಗಿತ್ತು. ಈಗ ಬಿ ಸರೋಜಾ ದೇವಿ ಅವರಿಗೂ ಹಾಗೂ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ. ಸರ್ಕಾರ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಅಟ್ಲೀಸ್ಟ್ ಈ ವಿಚಾರದಲ್ಲಾದರೂ ಕೂಡ, ಇದರಲ್ಲೂ ಹಿಂದೆ ಮುಂದೆ ಮಾಡಿಕೊಂಡು ಇದರಲ್ಲೂ ಕೂಡ ಅದು ಇದು ನೋಡುವಂತ ಲೆಕ್ಕಾಚಾರ ಹಾಕೊಂಡಿಲ್ಲ. ಸಂಪುಟ ಸಭೆಯಲ್ಲಿ ಈ ವಿಚಾರದಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಈಗಷ್ಟೇ ಬರ್ತಾ ಇರುವಂತಹ ಅಪ್ಡೇಟ್ಸ್, ಸಂಪುಟದಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಪ್ರಶಸ್ತಿಯನ್ನ ಕೊಡೋದ್ರ ಬಗ್ಗೆ. ಮರಣೋತ್ತರವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಬಿ ಸರೋಜಾ ದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡೋದಕ್ಕೆ ಮುಂದಾಗಿದೆ. ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಪ್ರಶಸ್ತಿಗೆ ಈಗ ಒಂದು ಗರಿಮೆ ಸಿಕ್ಕಂಗಾಗತ್ತೆ. ಕೆಲವರಿಗೆ ಕೆಲವು ಪ್ರಶಸ್ತಿಯನ್ನ ಕೊಡೋದರ ಮೂಲಕವಾಗಿ ಆ ಪ್ರಶಸ್ತಿಗೆ ಮತ್ತೊಂದಿಷ್ಟು ತೂಕ ಹೆಚ್ಚಾಗತ್ತೆ, ಆ ವ್ಯಕ್ತಿಗಲ್ಲ.